ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇ ವ್ಲಾಗ್. ಸಂಡೇ ಬೇಜಾರಾಗ್ತಿದೆ ಅಂತ ಹೇಳಿದಕ್ಕೆ ನಮ್ಮ ಹಸ್ಬೆಂಡ್ ಹೊರಗಡೆ ಕರ್ಕೊಂಡು ಹೋದ್ರು. ಬಿಫೋರ್ 7 ಇಯರ್ಸ್ ಬ್ಯಾಕ್ ಈ ಪಾರ್ಕ್ಗೆ ನಾವು ಹೋಗಿದ್ದು, ನಾನು ನಮ್ಮ ಹಸ್ಬೆಂಡ್. 7 ಇಯರ್ಸ್ ಆದಮೇಲೆ ಈ ಪಾರ್ಕ್ಗೆ ನಾವು ವಿಸಿಟ್ ಕೊಟ್ಟಿದ್ದು. ಇವತ್ತು ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು, ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ಹಂಗೆ ಪಾರ್ಕ್ ಹೋಗೋಣ ಅಂತ ಪಾರ್ಕ್ಗೆ ಹೋದ್ವಿ. ಅಲ್ಲಿ ಆಟಾಡೋದೆಲ್ಲ ಇತ್ತು. ಪಾಪು ಚೆನ್ನಾಗಿ ಆಟ ಆಡ್ತಿದ್ದ. ಅದು ಮೇಲಕ್ಕೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ದೊಡ್ಡವ್ರನ್ನ ಬಿಡಲ್ಲ, ಚಿಕ್ಕ ಮಕ್ಳು ಹತ್ತಬೇಕು. ಪಾಪುಗೆ ಹತ್ತಕ್ಕಾಗಿಲ್ಲ ಅಂತ ನಾನೇ ಬೇಡ ಹೋಗಬೇಡ ಅಂತ ಹೇಳಿದೆ. ಅವ್ನು ಕೆಳಗಡೆನೇ ಆಟ ಆಡ್ತಿದ್ದ, ಫುಲ್ಲು ಎಂಜಾಯ್ ಮಾಡ್ತಿದ್ದ. ಅವನಿಗೆ ಖುಷಿ. ಎಷ್ಟು ವರ್ಷಗಳಾದಮೇಲೆ ಅವನ್ನ ಪಾರ್ಕಿಗೆ ಕರ್ಕೊಂಡು ಬರ್ತಾ ಇರೋದು. 4 ಇಯರ್ಸ್ ಆಗೋಯ್ತು, 3 ಇಯರ್ಸ್ ಆಗೋಯ್ತು ಅವನ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ತೆ. ಯಾಕಂದರೆ ಮನೇಲೇ ಇದ್ದು ಹೊರಗಡೆ ಹೋಗೋಕ್ಕೆ ಬೇಜಾರಾಗ್ತಿತ್ತು. ಹಾಗಾಗಿ ಹೋಗೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಹೇಳಿದ್ರು. ಹೋದ್ವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದ. ಅಲ್ಲಿ ಜಿಮ್ದೆಲ್ಲ ಇತ್ತು, ಆಟ ಆಡ್ಕೊಂಡಿದ್ದ. ಅಷ್ಟರೊಳಗಡೆ ನಮ್ಮ ಹಸ್ಬೆಂಡು ಬಂದು ಪಾಪುನ ಆಟ ಆಡಿಸ್ತಾ ಇದ್ರು. ನನಗೂ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ಪಾಪು ಸಿಕ್ಕಾಪಟ್ಟೆ ಆಟ ಆಡ್ತಾಯಿದ್ರು. ಹಂಗೆ ನಮ್ಮ ಹಸ್ಬೆಂಡು ಆಟ ಆಡ್ತಿದ್ದಾರೆ, ನೋಡ್ತಾ ಇರ್ಬೋದು. ಪಾಪು ಬಾ ಡ್ಯಾಡಿ ನನ್ನನ್ನು ಆಟ ಆಡಿಸು ಅಂತಿದ್ದ. ಹಾಗಾಗಿ ನಮ್ಮ ಹಸ್ಬೆಂಡು ಆಟ ಆಡಿಸ್ಕೊಂಡಿದ್ರು. ಹಂಗೆ ಸ್ವಲ್ಪ ಹೊತ್ತು ವಾಕ್ ಮಾಡಿದ್ವಿ. ವಾಕ್ ಮಾಡಿಕೊಂಡು ಹೋಗೋಣ ಅನ್ನೋಷ್ಟಕ್ಕೆ ತುಂಬ ಲೇಟ್ ಆಗಿಬಿಟ್ಟಿತ್ತು, ರಾತ್ರಿ ಆಗಿಬಿಟ್ಟಿತ್ತು. ಹಾಗಾಗಿ ನಾನೇ ಹೋಗೋಣ ಬನ್ನಿ ಅಂತ ಹೇಳಿದೆ. ನಮ್ಮ ಪಾಪು ಇನ್ನೂ ಸ್ವಲ್ಪ ಹೊತ್ತು ಆಟಾಡೋಣ ಮಮ್ಮಿ ಅಂತ ಅಂದಿದ್ದಕ್ಕೆ ಅಲ್ಲೇ ಆಟ ಆಡಿಸ್ಕೊಂಡಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಪಾರ್ಕ್ ಅಂತೂ. ಮೆಟ್ರೋ ಬೇರೆ ಇತ್ತು. ಮೆಟ್ರೋ ನೋಡೋದಕ್ಕೆ ನೈಟಲ್ಲಿ ಒಂಥರ ಖುಷಿ ಆಗುತ್ತೆ. ಆ ಲೈಟಿಂಗ್ಸು, ಆ ಪಾರ್ಕ್ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ. ಅವನು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದ. ಹಂಗೆ ನಾವು ಹೊರಟ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಹಾಗಾಗಿ ಗಾಂಧಿ ಬಜಾರ್ ಕಡೆ ಹೋದ್ವಿ. ಅಲ್ಲಿ ತುಂಬ ಸಿಕ್ಕಾಪಟ್ಟೆ, ಸಂಡೇ ಅಲ್ವಾ, ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಗಾಗಿ ನಾವು ಅಲ್ಲೆಲ್ಲೂ ಪಾರ್ಕಿಂಗ್ ಮಾಡಿ ಪಾನಿಪುರಿ ತಿನ್ನೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ಹಾಗಾಗಿ ಚಾಮರಾಜಪೇಟೆಗೆ ಬಂದು ಪಾನಿಪುರಿ, ನಮ್ಮ ಫೇವ್ರೆಟ್ ಪ್ಲೇಸ್. ಯಾವಾಗೂ ನಾವು ಇಲ್ಲೇ ವಿಸಿಟ್ ಮಾಡೋದು. ಪಾನಿಪುರಿ ಜ್ಯೂಸ್ ಏನೇನು ಕುಡಿಬೇಕು ಅಂತ. ನಾನು ಪಾನಿಪುರಿ ತಗೊಂಡೆ, ಪಾಪು ಒಂದು ಐಸ್ ಕ್ರೀಮ್ ತಗೊಂಡ. ಅವ್ನಿಗೆ ಕೆಮ್ಮಿತ್ತು, ತಗೋಬೇಡ ಅಂದ್ರೂ ಕೇಳೇ ಇಲ್ಲ. ಅವ್ನು ಕೆಮ್ತಾ ಇದ್ದಾನೆ, ಆದ್ರೂ ಅವ್ನು ಐಸ್ ಕ್ರೀಮ್ ತಗೊಂಡ. ಹಂಗೂ ನನಗೆ ಅವ್ನು ತಿಂತಾಯಿದ್ರೆ ನನಗೂ ತಿನ್ಬೇಕು ಅನಿಸ್ತು. ನಾನು ಐಸ್ ಕ್ರೀಮ್ ತಗೊಂಡೆ. ಐಸ್ ಕ್ರೀಮ್ ತಗೊಂಡು ತಿಂದು, ಪಾನಿಪುರಿ ಎಲ್ಲ ತಿಂದು ಮನೆಗೆ ಹೊರಟಾಗ ಕಬಾಬ್ ಇಸ್ಕೊಂಡು ಮನೆಗೆ ಬಂದ್ವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ.